ವಾಕ್ಯ ನಾವು ಧ್ಯಾನ ಮಾಡುವಾಗ ನಮ್ಮ ಲಕ್ಷ್ಯಗಳು ಮಾತ್ರ ನಾವು ದೇವ್ರ ಕಡೆ ಇಡರಿ. ದೇವರು ಚಿತ್ತ ಏನಾಗಿದೆ, ಹ್ಯಾಂಗಾಗಿದೆ ಎಂಬುದಾಗಿ ನಾವು ಒಂದು ವೇಳೆ ವಾಕ್ಯದಾಗ ನಾವು ಇದ್ದರೂ ಮಾತ್ರ ಅದ್ಭುತವಾಗಿ ನಮಗೂ ಅದು ತಿಳ್ಕೊಳ್ಳೋಕ್ಕೂ ಸಾಧ್ಯದ. ಹಲ್ಲೆಲೂಯಾ. ದೇವರ ವಾಕ್ಯ ಈ ದಿನದಲ್ಲಿ ನಮ್ಮೆಲ್ಲರಿಗೆ ಬಲಪಡಿಸ್ತಕ್ಕಂಥ ವಾಕ್ಯ. ನಮಗೆ ಧರ್ಮಶಾಸ್ತ್ರ ಏನು ಹೇಳ್ತದ, ಹೊಸ ಒಡಂಬಡಿಕೆ ಏನು ಹೇಳ್ತದ, ಧರ್ಮಶಾಸ್ತ್ರ ಹೇಳಿಂದು ಹೊಸ ಒಡಂಬಡಿಕೆ ಹೇಳಿಂದು ಬೇರೆ ಬೇರೆ ಅವನ ಎಡ್ಡು ಕಲ್ತು ಒಂದೇ ಅವನ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡರಿ. ಇವತ್ತು ದೇವರ ವಾಕ್ಯ ನಮಗೂ ಶ್ರೇಷ್ಠವಾಗಿ ಮಾತಾಡಕ ದೇವರು ನಮ್ಮ ಮಧ್ಯದಾಗ ಪವಿತ್ರಾತ್ಮನ ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಕಡೆ ಹೋಗರಿ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವ, ನಮಗೆ ಸ್ತೋತ್ರ. ಈ ಒಂದು ದಿನದಲ್ಲಿ ಸ್ವಾಮಿ, ಈ ತಿಂಗಳ ಪ್ರಭಾ 4ನೇ ವಾರದಲ್ಲಿ ಈ ಬುಧವಾರ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಭು ನಮ್ಮ ಮಧ್ಯದಾಗ ನೀವಿದ್ದು ಕರ್ತನೆ ನಮ್ಮೆಲ್ಲರೊಂದಿಗೆ ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ರಿ. ನಾವೆಲ್ಲರೂ ಬಲವಂತರಾಗಿ ಈಗ ಪ್ರಭಾ ವಾಕ್ಯದ ಪ್ರಕಾರವಾಗಿ ನಡೆದುಕೊಂಡು ಹೋಗಿ ಶ್ರಮಗಳಿಂದ, ಸಂಕಟಗಳಿಂದ, ಅವಮಾನಗಳಿಂದ, ಕಣ್ಣೀರು ಗೋಳಾಟಗಳಿಂದ, ಎಲ್ಲ ತರದ ಸಾಲದ ಸಮಸ್ಯೆಗಳಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರವಾಗಿ ಪ್ರಭಾ ನಮಗೆ ಆಧಾರ ಸಿಗೋದಕ್ಕೋಸ್ಕರವಾಗಿ ನಮಗೆ ನೀವೇ ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯದಾಗ ಸಿಕ್ಕದ ಧರ್ಮೋಪದೇಶ ಕಾಂಡದಾಗ 8ನೇ ಅಧ್ಯಾಯದಾಗ ಓದ್ರಿ. ಎರಡರಿಂದ ಓದ್ರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನು. ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನು. ಹಲ್ಲೆಲೂಯಾ. ದೇವರು ನಮಗೆ ಕಷ್ಟಗಳು ಯಾಕೆ ಮಾಡ್ತಾರಂತಂದ್ರ ಧರ್ಮೋಪದೇಶ ಕಾಂಡ ಈ ರೀತಿಯಾಗಿ ಹೇಳುತ್ತದ. ಈ ಧರ್ಮೋಪದೇಶ ಕಾಂಡ ಅಂದಿನಾಗ ಮೋಕ್ಷನ ಮುಖಾಂತರವಾಗಿ ದೇವರು ನಮಗೂ ಮಾತಾಡ್ತಕ್ಕಂಥವ್ರಾಗ್ಯಾರ. ದೇವರು ಮೋಶಗೆ ಮಾತಾಡ್ಯಾರ, ಮೋಶ ಜನರಿಗೆ ಮಾತಾಡ್ಯಾರ. ಆ ಜನರ ಮುಖಾಂತರವಾಗಿ ಎಲ್ಲರಿಗೆ ತಿಳಿಯೋದಕ್ಕೋಸ್ಕರವಾಗಿ ಇವತ್ತು ಈ ಧರ್ಮಶಾಸ್ತ್ರ ವಾಕ್ಯ ಏರ್ಪಾಟ್ ಮಾಡಲ್ಪಟ್ಟರ ದೇವರ ಮೂಲಕವಾಗಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದ್ರೆ ನಾವು ನೋಡ್ಬೇಕಾದ್ರ ಈ ರೀತಿಯಾಗಿ ಹೇಳುವಾಗ ಏನಾಗ್ಯದಂತ, ಹಿಂಗೆ ಯಾಕಾಗ್ಯದಂತ, ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಅಂತ. ಇವತ್ತು ನಾವು ಕಷ್ಟಕ್ಕೆ ದೇವರು ಗುರಿ ಮಾಡಿರುವಾಗ ನಾವು ಏನಾಗಲುತ್ತಿದ್ದೆವು? ಅಯ್ಯೋ ನನಗೆ ಕಷ್ಟ ಬಂತು, ಅಯ್ಯೋ ನನಗೆ ಸಮಸ್ಯೆ ಬಂತು ಅಂತ ಹೇಳಿ ನಾವು ನೀತಿ ಬಿಟ್ಕೊಡ್ತಾ ಇದ್ದೇವ? ದೇವರ ಮಾರ್ಗ ನಾವು ಬಿಟ್ಕೊಡ್ತಾ ಇದ್ದೇವ? ದೇವರು ಒಂದು ಆಶ್ರಯದಲ್ಲಿದ್ದು ನಾವು ಹೊರಗೆ ಬರ್ತಾ ಇದ್ದೇವ? ನಮ್ಮ ಪರಿಸ್ಥಿತಿ ಇಷ್ಟೇ, ನಮಗೆ ದೇವರು ಸಹಾಯ ಮಾಡಲ್ಲ ಅಂತ ಹೇಳಿ ನಾವು ಅನ್ಕೊಳ್ಳುತ್ತಿದ್ದೇವ? ಅದು ನಮಗೆ ತಪ್ಪದ. ಯಾವಾಗಾದ್ರೂ ದೇವರು ನಮಗ ಕೆಲವು ಕಷ್ಟಗಳಿಗೆ ನಮಗೆ ಒಪ್ಪಿಸ್ತಾರೋ ಆ ಕಷ್ಟದಾಗೆ ನಾವು ತಿಳ್ಕೊಬೇಕಾಗಿದ ನಾವು ಎಲ್ಲಿ ತಪ್ಪಲತ್ತಿದೀವಿ ಎಂಬ ವಿಷಯದಾಗ ದೇವರು ನಮಗೂ ಮಾತಾಡ್ತಾರ. ಏನು ಮಾತಾಡ್ತಾ ಇಲ್ಲ ಅಲ್ಲ? ಈ ರೀತಿಯಾಗಿ ಹೇಳುವಾಗ ಮತ್ತೆ ನಿಮ್ಮ
ಮನೋಭಾವವನ್ನು ಪರೀಕ್ಷಿಸಿ ಇದು ನೆನಪಿಗೆ ತಂದುಕೊಳ್ಳಿರಿ ಅಂತ. ನಮಗೆ ಕಷ್ಟ ಯಾಕೆ ಬಂದವ ಅಂದ್ರ ನಮ್ಮ ಮನೋಭಾವಗಳು ಏನಾಗ್ಯವ ದೇವರಿಗೆ ತಿಳಿಬೇಕಲ್ಲ. ನಾವು ಬಲಹೀನರಾಗುತ್ತೇವ, ಬಲವಂತರಾಗುತ್ತಿದ್ದೇವ. ನಾವು ವಾಕ್ಯಕ್ಕೆ ಹಿಡ್ಕೊಂಡಿದ್ದೇವ, ವಾಕ್ಯಕ್ಕೆ ಬಿಟ್ಟಿದ್ದೇವ. ಈ ವಿಷಯದಾಗ ದೇವರು ನಮಗೆ ಪರೀಕ್ಷೆ ಮಾಡಕ್ ಕಡೆದು ಈ ರೀತಿಯಾಗಿ ನಮಗೆ ಪರೀಕ್ಷೆ ಮಾಡ್ತಾರ. ಈ ಪರೀಕ್ಷೆದಾಗ ನಾವು ನಿಜವಾಗಲೂ ಪಾಸ್ ಆದ್ರೂ ಮಾತ್ರ ಚಲೋ ಅದ. ಪಾಸ್ ಆಗಲು ಹೋದ್ರೆ ಮಾತ್ರ ಏನು ಪರಿಸ್ಥಿತಿ ಅದ ನಮ್ಮದು ನಮಗೆ ಗೊತ್ತಾಗಲ್ಲ. ಏನು ಗೊತ್ತಾಯ್ತದ? ಸಾಧ್ಯದನ? ಇಲ್ಲ. ಮತ್ತೇನಂತ? ನೆನಪಿಗೆ ತಂದುಕೊಳ್ಳಿರಿ, ಮನುಷ್ಯನು ಆಹಾರ ತಿಂದ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ. ದೇವರಿಗೆ ಸ್ತೋತ್ರವಾಗಲಿ. ಈ ಮಾತು ಮನುಷ್ಯ ಆಹಾರ ತಿಂದ್ರು ಮಾತ್ರ ಬದುಕ್ತಾನಂತೆ ಅಂತಂದ್ರೆ ಇಲ್ಲ ಅಂತ. ಯಾಕೆ ಗೊತ್ತಾ? ದೇವರು ಐಗುಪ್ತ ದೇಶದಿಂದ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆಗೆ ಆ ಐಗುಪ್ತ ದೇಶದಿಂದ ಹೊರಗೆ ತಂದಿನಾಗ ಅವರಿಗೆ ಆಹಾರ ಕುದಿಸ್ಕೊಡ್ಬೇಕಾದ್ರೆ ಎಷ್ಟೊತ್ತದು ಗೊತ್ತಾ? ಗೊತ್ತಿಲ್ಲ. ನಾವು 4 ಮಂದಿ ಅಡಿಗೆ ಮಾಡ್ಕೋಬೇಕಾದ್ರ ಅರ್ಧ ಕಿಲೋ ಚಿಕನ್ ಬೇಕು, ಅರ್ಧ ಕಿಲೋ ಅಕ್ಕಿ ಬೇಕು, ಅರ್ಧ ಕಿಲೋ ಹಿಟ್ಟಿನ ರೊಟ್ಟಿ ಬೇಕು, ಇನ್ನ ಬೇಕಾದ್ರೆ ಇನ್ನ ಹೇಳ್ಕೋತ ಹೋದ್ರು ಬಹಳವ. ಅವಾಗ ಅವೆಲ್ಲ ರೆಡಿ ಮಾಡ್ಕೊಂಡು ಉಂಡ್ರೆ ನಮಗೆ ತೃಪ್ತಿ ಆಗದ. ಕರೆಕ್ಟ್. ದೇವರು 40 ವರ್ಷ ಅಡವಿ ಪ್ರಯಾಣದಾಗ ಅವರಿಗೆ ಅಂದ್ರೆ ಪ್ರಯಾಣ ಮಾಡಿಸುವಾಗ ಅಷ್ಟು ಜನರಿಗೆ ಅಂದ್ರೆ ದೇವರು ಆಹಾರ ಕೊಟ್ಟಾರ. ಅದು ಹ್ಯಾಂಗ್ ಕೊಟ್ಟಾರ? ಯಾಕೆ ಕೊಟ್ಟಾರ? ಅದು ಪರೀಕ್ಷೆ ಕಣಿದೆ ಕೊಟ್ಟಾರ. ಆ ಪರೀಕ್ಷೆದಲ್ಲಿ ಎಷ್ಟು ಜನರು ಪಾಸ್ ಆಗಿರೋ ಗೊತ್ತಿಲ್ಲ, ಎಷ್ಟು ಜನರು ಫೇಲ್ ಆಗಿರೋ ಗೊತ್ತಿಲ್ಲ. ಇವತ್ತು ನಮ್ದು ನಿಮ್ಮದು ಪರಿಸ್ಥಿತಿ ಅದೇ ಅದ. ಅದೇ ಇದ್ರೂ ಮಾತ್ರ ಇದಕ್ಕೆ ನಾವು ತಿಳ್ಕೊಂಡ್ಬಂದು ಮಾತ್ರ ಬಹಳ ಅವಸರವಾಗಿದೆ. ಏನಾಗಿಲ್ಲ. ಹೇಗದಂತ ತಿಳಿಯುವಂತೆ ಆತನು ನಿಮ್ಮನ್ನು ನಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಚಪ್ಪಳೆ ತಟ್ಟರೆ ದೇವರಿಗೆ ಸ್ತೋತ್ರವಾಗ್ಲಿ. ನಿಜವಾಗ್ಲೂ ಏನಿಲ್ಲ ಅಂತ ಸ್ಥಳದಲ್ಲಿ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಜನರು ಅವರೆಲ್ಲರಿಗೆ ಏನು ಕೊಟ್ಟರು ಗೊತ್ತಾ? ಮನ್ನ ಎಂಬ ಆಹಾರ ಕೊಟ್ಟರಂತ. ಅವ್ರು ಕಷ್ಟಪಟ್ಟಿಲ್ಲ, ಕೂಲಿ ಮಾಡಿಲ್ಲ, ಒಬ್ಬರು ಬಲ್ ದಂಗ ಮಾಡಿಲ್ಲ, ಅಂಗಡಿಗೆ ಹೋಗಿಲ್ಲ, ಏನು ಖರೀದಿ ಮಾಡಿಲ್ಲ, ಯಾರಿಗೆ ಗುಲಾಮರಾಗಿಲ್ಲ. ಇವ್ರು ಕೇವಲ ದೇವರಿಗೆ ಆರಾಧನೆ ಮಾಡಿ, ದೇವರೇ ನಾವು ಉಳ್ಳಕ್ಕೆ ಹ್ಯಾಂಗ ಮಾಡಬೇಕು ಅಂತ ಕೇಳಿನಾಗ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ದೇವರು ಅವರಿಗೆ ಏರ್ಪಾಟ್ ಮಾಡಿದ್ರು. ಹಲ್ಲೆಲೂಯಾ. ಆ ಏರ್ಪಾಟಿನಲ್ಲಿ ನಿಜವಾಗಲೂ ಎಷ್ಟು ಜನರಿಗೆ ಸಂತೋಷ ಆಗಿದೆ, ಎಷ್ಟು ಜನರಿಗೆ ಬಹಳ ಹಿಗ್ಗಾಗಿದೆ. ಬಹಳ ಜನರು ದೇವರ ಸನ್ನಿಧಿಯಲ್ಲಿ ಅಯ್ಯೋ ನಮಗೆ ದೇವರು ಅದ್ಭುತವಾಗಿ ನಡೆಸಿಕೊಡ್ತಾರ ಅಂತ ಕಿಸದ ದೇವರ ಕಡೆ ಎಷ್ಟು ಜನರು ತನ್ನ ಮನಸ್ಸುಗಳು ತಿರುಗಿಸ್ಯಾರ ಗೊತ್ತಿಲ್ಲ. ಕಡೆಗೆ ದೇವರು ಮಾತ್ರ ತನ್ನ ಮಕ್ಕಳಿಗೆ ಕಾಪಾಡಿಕೊಂಡರ. ಏನಿಲ್ಲ ಅಲ್ಲ. ಮತ್ತೇನಂತ? ಈ 40 ವರ್ಷ ನಿಮ್ಮ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆಯ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವರಾಗಿ ಆತನನ್ನು ಹೇಳಿದ ಮಾರ್ಗದಲ್ಲಿ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಇದು ನಿಜವಾಗಲು ದೇವರು ನಮಗೆ ಪ್ರತಿ ಅವಸರದ ವಸ್ತುಗಳು ನಮ್ಗೆ ಕೊಳ್ಳತ್ತಾರ. ನಮಗೆ ಸ್ವಂತ ಮನೆ ಇಲ್ಲ ಪರವಾಗಿಲ್ಲ, ಕಡೆಗೆ ಸ್ವಂತ ಮನೆಗಿದ್ದಿನಂತ ದುಡ್ಡುಗಳು ನಾವೇಂದ್ರೆ ಕಿರಾಯಿ ಕೊಟ್ಕೊಂಡು ಇರ್ಲಕ್ಕ ದೇವರು ಕೃಪೆ ಮಾಡಿಲ್ಲ ಅಂತಂದ್ರೆ ಇದು ನಮ್ಮ ಸ್ವಂತ ಇದ್ದು ಏನು ಇಲ್ಲ. ಕೇವಲ ಇದು ದೇವರು ನಮಗೆ ಕೊಟ್ಟರ. ದೇವರು ನಮ್ಗೆ ಅದು ಅವಕಾಶ ಕೊಟ್ಟಿನ ಕಡಿದು
ಇದೆಲ್ಲ ನಮಗೆ ಸಿಗ್ತಾ ಅದ, ಇದರ ನಾವು ಸಂತೋಷ ಪಡಬೇಕು, ಉಲ್ಲಾಸ ಪಡಬೇಕು. ನಮ್ಮ ದೇವರಿಗೆ ಮಾತ್ರ ನಾವು ಜಯ ಘೋಷ ಮಾಡಬೇಕು. ಏನಿಲ್ಲ, ಖಂಡಿತವಾಗಿ ನಮ್ಮ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು. ಎಷ್ಟೋ ಜನರಿಗೆ ನೋಡ್ರಿ, ಸ್ವಂತ ಮನೆಗಳಾಗಲಿ, ಸ್ವಂತ ಬಿಲ್ಡಿಂಗ್ಗಳಾಗಲಿ, ಸ್ವಂತ ಕಂಪನಿಗಳಾಗಲಿ, ಆ ಜನರಿಗೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ದೇವರಿಗೆ ತಿರಸ್ಕಾರ ಮಾಡಿ ತನಗೆ ತಾನು ಹೆಚ್ಚಿಸ್ಕೊಂಡಿಗೊತ್ತೇನಾರ ಅಂತಾರ. ಎಷ್ಟೋ ಜನರು ದಿಕ್ಕು ಪಾಲಾಗಿ ರೋಡಿನ ಮೇಲೆ, ಫುಟ್ಪಾತ್ಗಳ ಮೇಲೆ ಮಂಗತಕ್ಕಂಥ ಪರಿಸ್ಥಿತಿ ಬಂದದ. ಕರೆಕ್ಟ್ಗೆ ಇವತ್ತು ದೇವರು ಹೇಳ್ತಾರ, ನನಗೆ ನೀವು ಬಿಟ್ಟು ಏನು ಮಾಡ್ಲಿಕ್ಕಾಗಲ್ಲ. ನಿಜವಾಗ್ಲು ಆತ ನಾವು ಬಿಟ್ಟು ಏನು ಮಾಡಕ್ಕೆ ನಮಗೂ ಆಗಲ್ಲ. ಕರೆಕ್ಟ್ಗೆ ಇವತ್ತು ನಾವು ದೇವರಿಂದ ನಾವು ಎಷ್ಟೋ ದೂರಾಗಿ ನಾವು ನಮ್ಮ ಶಕ್ತಿ ನಮ್ಮ ಬಲ ಅಂತ ಹೇಳಿ ನಾವು ಅಂದ್ರೆ ಏನೋ ನಮಗೆ ತಿಳಿದುಕೊಂಡು ನಾವು ನಡೀತೀವಿ. ಇದು ಸರಿ ಇಲ್ಲ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ಮತ್ತೆ ಆದಾಗ 4ನೇ ಅಧ್ಯಾಯದಾಗ, ಮತ್ತೆ ಆದಾಗ 4ನೇ ಅಧ್ಯಾಯದಾಗ ಇದು ಏನದ, 4ನೇ ಅಧ್ಯಾಯದಾಗ 3ರಿಂದ ಓದ್ರಿ. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿವಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿದಿಂದ ಮಾತ್ರದಿಂದ ಬದುಕುವ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೋಡ್ರಿ, ಮನುಷ್ಯರಿಗೆ ಕಾಡಿಸುತ್ತಾ ಪೀಡಿಸುತ್ತಾ ಬಂದಂತ ಸೈತಾನ ಪ್ಲಾನಿಂಗು ಈ ರೀತಿಯಾಗಿ ಅನೇಕ ಜನರಿಗೆ ಅನೇಕ ತರವಾದ ಆಶೆಗಳನ್ನ ಹಾಕಿ ಏನ್ ಮಾಡ್ತದ್ರಿ, ಬಲಹೀನ ಮಾಡ್ತದ, ದೇವರಿಂದ ದೂರ ಮಾಡ್ತದ, ಭಯಂಕರವಾದ ಮರಣಕ್ಕೆ ಏನಂದ್ರೆ ಬಲ್ಲಿ ಮಾಡ್ತದ. ಅದ್ರ ಮನುಷ್ಯರಿಗೆ ಮಾಡದ ಅಲ್ಲೇ ಯಾರಿಗೆ ಮಾಡ್ತದ್ರಿ, ಈ ಲೋಕ ಸೃಷ್ಟಿ ಮಾಡಿರ್ತಕ್ಕಂಥ ದೇವ ಕುಮಾರಿಗೆ ಮಾಡ್ತದ. ಆ ದೇವರಿಗೆ ಮಾಡ್ತದ. ದೇವರಿಗೆ ಲೋಕದಾಗ ಸೈತಾನ ಮೇಲೆ ಜಯಿಸ್ಲಕ್ಕೆ ಏನಾದ್ರು ಬಂದಾಗ ಆ ಸೈತಾನಿಗೆ ಗೊತ್ತಾಗಬೇಕು, ಓ ನನ್ನ ದೇವರ ಮಗ, ದೇವರ ಕುಮಾರನು ನನಗ ಮನೆಯಲ್ಲ, ನನಗೆ ಸೋಲಿಸ್ತಾರ, ಆತ ಶಕ್ತಿವಂತನು, ಸಾಮರ್ಥ್ಯ ಉಳ್ಳವನು ಅಂತ ಕಿಶಂದ್ರೆ ಎಷ್ಟು ಗಾಬರಿಯಾಗಿ ಕೈ ಜೋಡಿಸ್ಬೇಕಾಗಿತ್ತು. ಕರೆಕ್ಟ್ಗೆ ಏನಂತ ಗೊತ್ತದ, ಏನಂತ ಗೊತ್ತದ, ಶೋಧನೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿರುತ್ತೆ. ಏನ್ ಹೇಳ್ತದಂತ, 2ನೇ ವರ್ಷದಾಗ ಆತನು 40 ದಿವಸವು ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವೆ ಆಯ್ತು. ಹಸಿವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕರೆಕ್ಟ್ ಟೈಮಿನಾಗ ಏನಂದ್ರೆ ಬಂದ ಕಷ್ಟ ಅಂದ್ರ ಒಂದು ಆಲೋಚನೆಗಳು ಕೊಡ್ತಾನ, ಒಂದು ಉದ್ದೇಶ ಹೇಳ್ತಾನ. ನಾ ಹೇಳಿನಪ್ಲೆ ಮಾಡು, ನೀ ಸುಖದಾಗಿರ್ತೀಯ ಅಂತಾನ. ಅನೇಕ ಜನರು ನೋಡ್ರಿ ಗೊತ್ತಾ, ಒಳ್ಳೆ ಜನರು ಬಿ ಕೆಟ್ಟ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ. ಯಾಕೆ ಗೊತ್ತಾ, ನಿನಗ್ಯಾರು ನೋಡ್ಲತ್ತಾರ ತಪ್ಪು ಮಾಡಿದ್ರ, ನಿನಗ್ಯಾರು ಏನಂತಾರ ನಿನ್ ಕಲಟಿಗೆ ಮಾಡಿದ್ರ, ನಿನಗ್ಯಾರು ಏನಂತಾರ ನಿಂಗೆ ಸುಳ್ಳು ಹೇಳಿದ್ರ, ನಿನಗ್ಯಾರು ಏನಂತಾರ ನೀ ಥೋಡೆ ಕೆಟ್ಟ ಕೆಲಸ ಮಾಡಿದ್ರೆ ಏನು ಭೀ ಆಗಲ್ಲ ಅಂತ ಕಿಸಿ ಬುದ್ಧಿ ಹೇಳ್ತಾನ ಸಾತಾನು. ಏನು ಹೇಳಲ್ಲ. ಬಹಳ ಮಂದಿ ಸಡನ್ ಏನು ಮಾಡ್ತಾರಂದ್ರ ಸಾತಾನು ಮಾತು ಕೇಳಿಕೆಶಂದ್ರ ಅದ್ರ ಮಾತಿಗೆ ಮರಳಾಗಿ ಏನಂತಂದ್ರ ಅದು ಹೇಳಿನಪ್ಲೆ ಮಾಡಿಕೆಶಂದ್ರ ದೇವರನ್ನು ದೂರಾಗಿ ಏನಂದ್ರ ಅನೇಕ ಅವಮಾನಗಳಿಗೆ ಶ್ರಮಗಳಿಗೆ ಬಲ್ಲೆಯಾಗಿ ಹೋಯ್ತಾರ. ದೇವರನ್ನು ದೂರ ಆಯ್ತಾರ, ಮರಣಕ್ಕ ಬಲ್ಲೆಯಾಗಿ ಹೋಯ್ತಾರ. ಆದ್ರ ದೇವರು ಇಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ 3ನೇ ವಚನದಾಗ, ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದ ಬದುಕುವನಲ್ಲ, ಅಲ್ಲ ಬದುಕುವನಲ್ಲ. ಅಲ್ಲಿ ಬಿ ನಾವು ದೇವರ ವಾಕ್ಯನ ನೋಡಿದೆವು. ಏನ್ ನೋಡಿದೆವು, ದೇವರು ಅನೇಕ ಜನರಿಗೆ ಆಹಾರ ತಿಂಬಲು ಹೋದ್ರೆ ಬಿ ಬದುಕಿಸಲ್ಲ. ಎಷ್ಟೋ ದಿವಸ ಬದುಕಿಲ್ರಿ ಅವರು, 40 ವರ್ಷ ಬದುಕ್ಯಾರ ಅವರು. 40 ವರ್ಷದಾಗ ದೇವರು ಅವರಿಗೆ ಏನು ಬೇಕಂದ್ರೆ ಅದು ಕೊಟ್ಟಾರ. ಕರೆಕ್ಟ್ ಈ ಜನರಿಗೆ ಮಾತ್ರ ದೇವ್ರ ಹರ ಅಂತ ಹೇಳ್ಕಿಸಿದ್ರೆ ಇನ್ನ ಗುರುತು ಹಿಡಿಲಕ್ಕಾಗಲ್ಲ ಹೊಂಟದ.
ಅದ್ಭುತ ಸಂಗತಿಗಳು, ಅದ್ಭುತ ಕಾರ್ಯಗಳು ನೋಡ್ತಾ ದೇವರು ನಡೆಸಿಕೊಡ್ತಾರ ಅಂತಿಕೇಶನ ನೋಡತಾರ ಕಣಿಕೆ ಗ್ರಹಿಸ್ಲಕ್ಕ ಅವ್ರ ಬಳಿ ಶುದ್ಧತೆ ಪವಿತ್ರತೆ ಇಲ್ಲ. ಏನದ ಅದು ಬಿಟ್ಟು ಕಡಿದೆ ಇವತ್ತು ಅನೇಕ ಜನರಿಗೆ ನೋಡ್ಲಕ್ಕ ಆಗಲುಂಟದು. ಒಂದು ವೇಳೆ ಈ ರೀತಿಯಾಗಿ ಆದ್ರ ಮನುಷ್ಯ ಏನು ಮಾಡ್ತಾನ ಮತ್ತು ದೇವ್ರ ಬಲಿಗೆ ಹ್ಯಾಂಗ್ ಬರ್ತಾನ ಅರ್ಥ ಆಗಲ್ಲ. ಮತ್ತೇನಂತ ಬದುಕುವುದಿಲ್ಲ. ದೇವರು ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು, ಆತನಿನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆ ಅಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ನೋಡ್ರಿ, ದೇವರಿಗೆ ಪದೇ ಪದೇ ಶೋಧಿಸಂತಾನ ಸಾತಾನ. ನಮಗೂ ನಿಮಗೂ ಹ್ಯಾಂಗ್ ಬಿಡ್ತಾನ? ನಮಗೂ ನಿಮಗೂ ಬಿಡ್ತಾನ? ದೇವಕುಮಾರಿಗೆ ಈ ರೀತಿಯಾಗಿ ಶೋಧಿಸತಾನ ಅಂದ್ರ ನಮಗೂ ನಿಮಗೂ ಎಲ್ಲಿ ಹಿಡಿಬೇಕು ಅಲ್ಲಿ ಬರಬಾರಿ ಹಿಡಿತಾನ, ಎಲ್ಲಿ ಸೋಲಿಸಬೇಕು ಅಲ್ಲಿ ಬರಬಾರಿ ಸೋಲಿಸಿ ಬಿಡ್ತಾನ. ಅವಾಗ ದೇವ್ರ ಮುಂದೆ ಹೋಗಿ ಕಜಿ ಕುಣ್ಕೊತ ಹೇಳ್ತಾನ, ನೋಡು ನಿನ್ನ ಮಗನಿಗೆ ನಿನ್ನ ಮಗಳಿಗೆ ಹೇಳ್ತಿಲ್ಲ, ಬಿದ್ದು ಹೋಗಲ್ರು ಪಾಪ ಮಾಡಲ್ರು ಅಂತ ಹೇಳ್ತಿಲ್ಲ ದೇವ್ರೆ. ಏಕ ನೋಡು, ನಾ ಹೋಗಿ ನಾ ಹೇಳಿನಪ್ಲೆ ಮಾಡಂದ್ರೆ ಅವ್ರು ಮಾಡಿಬಿಟ್ರು, ನಿನ್ನ ಮಾತು ಕೇಳಲು ಹೋದ್ರು, ನನ್ನ ಮಾತೆ ಕೇಳಿದ್ರು. ಈ ರೀತಿಯಾಗಿ ಒಂದ್ ವೇಳೆ ವೋಟಿಂಗ್ ಮಾಡಿದ್ರ ಯಾರಿಗೆತ್ತರಿ? ಒಂದ್ ವೇಳೆ ದೇವ್ರ ಬಲ್ಲಿ ವೋಟಿಂಗ್ ಮಾಡಿದ್ರ ಯಾರಿಗೆದಿತಾರ? ಯಾಕಂದ್ರ ಈ ಲೋಕದ ಪದ್ಧತಿಯಿಂದ ವೋಟಿಂಗ್ ಅಂತಂದ್ರ ಸಂಖ್ಯೆ ಹೆಚ್ಚಿಗೆ ಯಾರಿದ್ರು ಅವರೇ ಅಲ್ಲ. ಸುಮಾರು 100 ಮಂದಿ ಜನರದಾಗ ಒಬ್ಬ ಒಳ್ಳೆ ಮನುಷ್ಯಗೆ ಹುಡುಕ್ದ್ರು ಸಿಗುತ್ತಾನೋ ಇಲ್ಲೋ ಎಂಬ ಅನುಮಾನ. ಅಷ್ಟು ಜನರು ನೀತಿದಾಗ, ಸತ್ಯದಾಗ, ಭಕ್ತಿದಾಗ ಬಿದ್ದು ಹೋಗ್ಯಾರ, ಅನ್ಯಾಯದಾಗ ಎದ್ದಾರ. ನಿಜವಾಗ್ಲಿ ಈ ವಿಷಯದಾಗ ದೇವರು ಎಷ್ಟು ದುಃಖ ಪಡಿತಾ ಇದ್ದಿರ್ಬೋದು. ಅರೆ, ಇವರೆಲ್ಲರೂ ನಾಶವಾಯ್ತಾರಲ್ಲ, ಇವರೆಲ್ಲರೂ ನರ್ಕಕ್ಕೆ ಹೋಯ್ತಾರಲ್ಲ, ಇದನ್ನ ಹೆಂಗ್ ಮಾಡಿ ಕಾಪಾಡ್ಲಿ ಅಂತ ಅಂದ್ರ ದೇವರು ನಮಗೂ ಎಷ್ಟೋ ಹೆಚ್ಚಾದ ಆಯುಷ್ ಕಾಲ ಕೊಡ್ತಾರಂದ್ರ, ಈ ಆಯುಷ್ ಕಾಲದಾಗಿದ್ದ ಇವ್ರು ಏನಂದ್ರ ಏನು ಉಣಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಉಡಬೇಕು, ಇದೇ ವಿಚಾರ ಮಾಡ್ತಾರ. ಉಂಡು ತಿಂದು ನಾವು ಪರಲೋಕ ರಾಜ್ಯಕ್ಕ ಹೋಯ್ತಾನ? ನಾನು ಕ್ರೈಸ್ತನು ಅಂತ ಕೇಸಿ ಹೇಳ್ಕೊಂಡು ನಾ ಪರಲೋಕ ರಾಜ್ಯಕ್ಕೆ ಹೋಯ್ತೆ ಅಂತ ಕೇಸಿ ಅಂದ್ರೆ ಎಷ್ಟೋ ಮಂದಿ ಅನೇಕರು ಮುಂದೆ ಹೇಳ್ಕೊಳ್ತಾರ. ಕರೆಕ್ಟ್ಗೆ ಹೋಯ್ತಾರ? ಇವತ್ತು ಸೇವಕರಾಗ್ಲಿ, ಭಕ್ತಾದಿಗಳಾಗ್ಲಿ, ವಿಶ್ವಾಸಿಗಳಾಗ್ಲಿ ಈ ರೀತಿಯಾಗಿ ಕಾರ್ಯ ಮಾಡುವಾಗ ನಿಜವಾಗ್ಲು ಎಷ್ಟರ ಮಟ್ಟಿಗೆ ಹೋಯ್ತೇವೋ ಎಷ್ಟರ ಮಟ್ಟಿಗಿಲ್ಲೋ ಅದು ಮಾತ್ರ ಯಾರಿಗೆ ಗೊತ್ತಿಲ್ಲ. ಕರೆಕ್ಟ್ಗೆ ದೇವರ ರಾಜ್ಯದಾಗ ಹೋಗ್ಬೇಕಾದ್ರ ಏನ್ ಮಾಡಬೇಕು? ಅದಕ್ಕೆ ಯೇಸು ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನಿಜವಾಗಲು ನಾವು ಪರೀಕ್ಷೆ ಮಾತ್ರ ಮಾಡಬಾರ್ದು. ಪರೀಕ್ಷೆ ಮಾಡ್ದೇವು ಅಂದ್ರ ಆ ಪರೀಕ್ಷೆದಾಗ ಫೇಲ್ ಆಗೋರು ಸಾಕಾನಿಲ್ಲ, ನಾವೇ. ಅವನ ಮಾತಿಗೆ ನಾವು ಕಿವಿ ಕೊಡಬಾರ್ದು. ಅವನ ಮಾತಿಗೆ ನಾವು ಕಿವಿ ಕೊಡದಪ್ಲೆ ದೇವ್ರ ಕಡೆ ಮನಸ್ಸು ತಿರುಗಿಸ್ಕೊಂಡು ದೇವ್ರ ಉದ್ದೇಶ ಏನದ ಒಂದ್ಸಲ ಜ್ಞಾಪಕ ಮಾಡ್ಕೊಂಡೇವು ಅಂದ್ರ ಖಂಡಿತವಾಗಿ ಒಳ್ಳೆ ಉದ್ದೇಶಗಳು, ಒಳ್ಳೆ ಸಂಕಲ್ಪಗಳು ದೇವ್ರು ಹೇಳ್ತಾರ. ಆ ದೇವ್ರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ನಾವೇನು ಮಾಡ್ತೀವಿ ಅಂದ್ರ ದೇವ್ರ ಮಗ ಮತ್ತು ದೇವ್ರ ಮಗಳಾಗಿ ಜೀವಿಸ್ಲಿಕ್ಕೆ ಅಂತಂದ್ರ ಸಾಧ್ಯ ಇಲ್ಲ. ಏನು ಸಾಧ್ಯ ಇಲ್ಲ? ಒಂದ್ ವೇಳೆ ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ಬೇಕಂದ್ರೆ ಈಗ ನಾವು ಏನು ಮಾಡಬೇಕು?
ಕೇವಲ ನಾವು ದೇವ್ರ ಕಡೆ ಮಾತ್ರ ನೋಡ್ಬೇಕು. ಹಲ್ಲೆಲೂಯ. ಏನಿಲ್ಲ, ದೇವ್ರ ಕಡೆ ನಾವು ನೋಡ್ಬೇಕಾದ್ರೆ ಕೇವಲ ಏನ್ ಮಾಡ್ಬೇಕಾಗ್ಯದ, ಇದು ಪ್ರಾರ್ಥನಾ ಮಾಡೋ ಸಮಯನ ಅಂತ ಎಂದಿಗೂ ಅನ್ಬಾರ್ದು. ಏನ್ ಅನ್ಬೇಕು? ಪ್ರಾರ್ಥನಾ ಮಾಡಕ್ ಸಮಯ ಬೇಕಾ? ಉಳ್ಳಕ್ ಸಮಯ ಬೇಕು, ಓಡಾಡಕ್ ಸಮಯ ಬೇಕು, ಮಾತಾಡಕ್ ಸಮಯ ಬೇಕು, ನಿದ್ದೆ ಮಾಡಕ್ ಸಮಯ ಬೇಕು, ನಗಲಕ್ ಸಮಯ ಬೇಕು, ಎಲ್ಲಕ್ಕ ಸಮಯ ಬೇಕು. ಕಡಿಮೆ ಪ್ರಾರ್ಥನೆಗೆ ಮಾತ್ರ ಸಮಯ ಬೇಡ ಅಂತಕ್ಕಂಥ ಸಹೋದರ ಸಹೋದರಿಯರೇ, ನೀವು ಎಷ್ಟು ಸುಖ ಪಟ್ರೇನು, ಎಷ್ಟು ಸಮಯ ನೀವು ತೆಗೆದುಕೊಂಡು ಹಾಳು ಮಾಡಿಕೊಂಡ್ರೇನು, ತೃಪ್ತಿ ಮಾತ್ರ ನಿಮಗೆ ಎಲ್ಲಿ ಬಿ ಇಲ್ಲ. ತೃಪ್ತಿ, ಸಂತೋಷ, ಸಮಾಧಾನ ಅದು ನಿಮಗೆ ಸಿಗ್ತದ ಅಂದ್ರ ಯಾವಾಗ ನೀವು ಪ್ರಾರ್ಥನೆ ಕುಂದ್ಕಸಿ ದೇವರಿಗೆ ನೀವು ಧ್ಯಾನ ಮಾಡ್ತಿರೋ ಅವಾಗೇ ನಮ್ಗೆ ಆ ಸಂತೋಷ, ಆ ಸಮಾಧಾನ ಸಿಗ್ತದ. ಈ ಓದಿರ್ತಕ್ಕಂಥ ವಾಕ್ಯ ಕೇಳ್ತಕ್ಕಂಥ ನಾವೆಲ್ಲರೂ ಸಮಯನ ವ್ಯರ್ಥ ಮಾಡ್ಕೊಂಬಲ್ಲ. ಹಾಗೆ ಹೆಚ್ಚಾಗಿ ನಾವು ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಕಾಲ ಕಳೆದ್ರೆ ಮಾತ್ರ ದೇವರು ನಮಗೂ ನಮ್ಮ ಕುಟುಂಬಕ್ಕೂ ಅದ್ಭುತವಾದ ರೀತಿಯಲ್ಲಿ ನಡೆಸ್ಕೊಡ್ತಾರ. ಈ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವೆಲ್ಲರೂ ಕಣ್ಮುಚ್ಚಿನಂಗಾದ್ರ ಪ್ರಾರ್ಥನಾ ಮಾಡ್ಕೊಂಬರಿ, ಪ್ರಾರ್ಥನಾ ಮಾಡ್ಕೊಂಡು ಮುಕ್ತಾಯ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವ ಏಸಯ್ಯ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಹೌದು ಪ್ರಭಾ, ಅಯ್ಯ ಇಗೋ ಪ್ರಭಾ ರಕ್ಷಕ, ಈ ಒಂದು ಪ್ರಭಾ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ತಂದೆ. ಹೌದು ಪ್ರಭಾ ರಕ್ಷಕ, ಅಯ್ಯ ನಿಮ್ಮ ಪಾದ ಸನ್ನಿಧಾನದಲ್ಲಿ ಪ್ರಭಾ ಸೇರಿಡುವ ನಮ್ಮೆಲ್ಲರಿಗೆ ಪ್ರಭಾ ನೀವು ಮಾತಾಡಿ ಅಯ್ಯ ನಮ್ಮೆಲ್ಲರಿಗೆ ನೀವು ಬಲಪಡಿಸಿದಕ್ಕಾಗಿ ನಮಗೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಧರ್ಮ ಉಪದೇಶ ಕಾಂಡದಲ್ಲಿ ಅಯ್ಯ ಪ್ರಭಾ 8ನೇ ಅಧ್ಯಾಯದಲ್ಲಿ ಪ್ರಭಾ ಅಯ್ಯ 3ನೇ ವಚನ ಮೊದಲುಕೊಂಡು ನಾವು ಅಯ್ಯ ವಾಕ್ಯ ಧ್ಯಾನ ಮಾಡಿರುವಾಗ ಅದು ನಮ್ಗೆ ಅದ್ಭುತವಾದ ಸತ್ಯದ ಮಾರ್ಗದಲ್ಲಿ ನಡೆಸ್ತಕ್ಕಂಥ ಒಂದು ಶಕ್ತಿ ಮಂತ್ರವಾಗಿ ಮಾಡಲಿಕ್ಕೆ ಪ್ರಭಾ ಆ ಮಾತುಗಳು ನಮಗೆ ಸಹಾಯ ಮಾಡ್ತಕ್ಕಂಥವಾಗಿ ಪ್ರಭಾ ಅಯ್ಯ ನಿಮ್ಮ ಉದ್ದೇಶಗಳು ನೆರವೇರೋದಕ್ಕೋಸ್ಕರವಾಗಿ ಪ್ರಭಾ ನಾವು ಬಲವಂತರಾಗಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಇಗೋ ಪ್ರಭಾ ಈ ವಾಕ್ಯವು ಪ್ರಭಾ ಅಯ್ಯ ನಾವು ಪ್ರತಿಯೊಬ್ಬರು ಕೇಳ್ತಕ್ಕಂಥ ಸಹೋದರ ಸಹೋದರಿಯವರ ಕುಟುಂಬಗಳಿಗೆ ಸ್ವಾಮಿ ನೀವೇ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ನಿಮ್ಮ ಸತ್ಯದ ಮಾರ್ಗದಲ್ಲಿ ನಡೆಯಲಿಕ್ಕೆ, ನಿಮ್ಮ ಪರಲೋಕ ರಾಜ್ಯದಲ್ಲಿ ಬರಬ ಆ ಮಕ್ಕಳು ಬರಬದಕ್ಕೆ ಪ್ರಭಾ ಸಿದ್ಧವಾಗಲಿಕ್ಕೆ ನೀವು ಸಹಾಯ ಮಾಡಿ ನಡೆಸಿಕೊಡ್ತೀರಿ ಅಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಎಲ್ಲರಿಗೆ ವಂದನೆಗಳು. ದಯಮಾಡಿ ಈ ವಾಕ್ಯವು ಕೇಳ್ರಿ, ಕೇಳಕೇಶ್ ಅಂದ್ರ ಕಲ್ಕೋರಿ, ಕಲ್ಕೊಂಡೇನಂದ್ರೆ ದೇವ್ರ ಸನ್ನಿಧಿಯಲ್ಲಿ ದೇವ್ರ ಮಗ ದೇವ್ರ ಮಗಳಾಗಿ ಜೀವಿಸಿ ನಿಮ್ಮ ಕುಟುಂಬಗಳಿಗೆ ನಿಮ್ಮ ಮಕ್ಕಳಿಗೆ ಆತನ ಮಾರ್ಗದಲ್ಲಿ ನಡೆಸಬೇಕಂತೇಳಿ ಎಲ್ಲರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತಾರೆ. ದಯಮಾಡಿ ಈ ಮಾತುಗಳು ಮಾತ್ರ ನೆನಪಿನಾಗಿರಲಿ. ದೇವರು ನಿಮಗೂ ಆಶೀರ್ವಾದ ಮಾಡಿ ಸಹಾಯ ಮಾಡಲಿ. ಆಮೇನ್, ಆಮೇನ್.